ಯಾವ ನ್ಯಾಯಸ್ವಾಮಿ ಇದೆಲ್ಲ? ಜನಕ್ಕೆ ಅರ್ಥ ಆಗೋದಿಲ್ವಾ ನೀವು ಸುಳ್ಳು ಹೇಳಿದ್ರೆ? ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಶಾಸಕರೇ ದಯವಿಟ್ಟು ತಿಳ್ಕೊಳ್ಳಿ, ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಒಂದು ದಿವಸಗಳ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಈಗಲಾದರೂ ಹೇಳ್ತಾ ಇದ್ದೇನೆ, ತಾವು ಮುಖ್ಯಮಂತ್ರಿಯವರ ಹತ್ರ, ಆರೋಗ್ಯ ಮಂತ್ರಿಯವರ ಹತ್ರ ಹೋಗಿ, ಆಯ್ತಾ, ಹೋಗಿ ಈಗಲಾದರೂ ಕೂಡ ಅವರ ಹತ್ರ ತಾವು ಪ್ರೆಷರ್ ಹಾಕಿ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಆಸ್ಪತ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾವೆಲ್ಲ ದಾಖಲೆಗಳನ್ನು ಕೂಡ ಇವತ್ತು ದಿವಸ ಬಿಡುಗಡೆ ಮಾಡಿದ್ದೇನೆ. 26,70,00,000 ಎಕ್ವಿಪ್ಮೆಂಟ್ಸ್ ಏನು ಬೇಕಾಗಿತ್ತು ಇದು ನೋಡಿ. 15 ಕೋಟಿ ರೂಪಾಯಿ MRI ಸ್ಕ್ಯಾನಿಂಗ್ ಮಷೀನ್ ಇದೆ. ಬಡವರು ಸಿಕ್ಕಿದ್ರೆ ಉಚಿತವಾಗಿ ಸ್ಕ್ಯಾನಿಂಗ್ ಆಗ್ತದೆ. ಒಂದು MRI ಸ್ಕ್ಯಾನಿಂಗ್ ಮಾಡಿಸಿ ಎಷ್ಟು ಕಷ್ಟ ಇದೆ ಗೊತ್ತಿದೆಯಾ? ಹಾಗೆ ಇಲ್ಲಿ 1,70,00,000 CT ಸ್ಕ್ಯಾನ್ ಮಷೀನ್ ಇದೆ. ಅದು ಸಿಕ್ಕಿದ್ರೆ ಬಡವರಿಗೆ ಎಷ್ಟು ಆಗುತ್ತೆ ಗೊತ್ತಿದೆಯಾ? ಒಂದು ಹಾರ್ಟ್ ಆಪರೇಷನ್ ಮಾಡಲಿಕ್ಕೆ ಇವತ್ತು ದಿವಸ ಎಷ್ಟು ಹೋಗಬೇಕು? ನಾವು ಹುಬ್ಬಳ್ಳಿ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಎಷ್ಟು ಕಷ್ಟ ಇದೆ. ಮಾರ್ಗ ಬಂದು ಎಷ್ಟು ಸಾಯ್ತಾ ಇದ್ದಾರೆ ತಮಗೆ ಗೊತ್ತಿದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನು ಹೇಳಿದೆ, ಇದು ಪತ್ರಿಕಾಗೋಷ್ಠಿ ಮಾಡಿ. ಈಗ ನಿನ್ನೆ ಒಬ್ಬ ತಾಯಿ ಫೋನ್ ಮಾಡಿದ್ರು, ಹುಬ್ಬಳ್ಳಿ ಹೋಗಿ ಅವರ ನೆಂಟರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅಲ್ಲಿ ಹೋಗಿ ಸೇರಿಸಿದ್ರೆ ಕಿಮ್ಸ್ ಆಸ್ಪತ್ರೆ ಸೇರಿಸಿದ್ರೆ ರೆಫರ್ ಲೆಟರ್ ತಗೊಬನ್ನಿ ಅಂತ ಹೇಳ್ತಾರೆ. ಕರೆದಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮುಖಂಡರೇ, ಎಲ್ಲ ಪ್ರತಿಷ್ಠಿತ ಮಾಧ್ಯಮ ಪ್ರತಿನಿಧಿಗಳೇ, ಎಲ್ಲರಿಗೂ ಆಸ್ಪತ್ರೆ ಉಳಿಸುವ ಸಲುವಾಗಿ ಹೆಚ್ಚು ಹೋರಾಟ, ಪತ್ರಿಕಾಗೋಷ್ಠಿ ಇವೆಲ್ಲವನ್ನು ಕೂಡ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ 224 ಜನ ಶಾಸಕರಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವ ಶಾಸಕ ಪ್ರಶಸ್ತಿ ಅಂತ ಒಂದಿದ್ದರೆ ಅದನ್ನು ಶಿರಸಿಯ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರಿಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ದಾಖಲೆಗಳು ಹೇಳ್ತಾ ಇದ್ದಾರೆ. ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವಿಷಯಕ್ಕೆ ಸಂಬಂಧಿಸಿ ಎಲ್ಲ ದಾಖಲಾತಿಗಳನ್ನು RTI ಮೂಲಕ ಪಡೆಯಲಾಗಿದೆ. ಟ್ರಾಮಾ ಸೆಂಟರ್ ಹಾರ್ಟ್ ಆಪರೇಷನ್ ಮಾಡುವಂತಹ ಸಾಮಗ್ರಿಗಳನ್ನು ಒಳಗೊಂಡು ವೈದ್ಯಕೀಯ ಉಪಕರಣಗಳನ್ನು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಶಾಸಕರು ಮಾಯ ಮಾಡಿದ್ದಾರೆ ಅಥವಾ ಮಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೋಚಕ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಲ್ಲವನ್ನೂ ಕೂಡ RTI ದಾಖಲೆಯ ಮುಖಾಂತರವಾಗಿ ತಮಗೆ ಕೊಡ್ತಾ ಇದ್ದೇನೆ. ಪತ್ರಿಕೆಯಲ್ಲಿ ವರದಿಯಾಯಿತು, 6 ಕೋಟಿ ಮೇಲೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂಥದ್ದು ವರದಿಯಾದ ಮೇಲೆ 80% ವರ್ಕ್ ಮುಗಿದ ಮೇಲೆ ಶಾಸಕರಲ್ಲಿ ಹೋಗಿ ಕೇಳಿದಾಗ ಇಲ್ಲ ಇದು ತಾಲೂಕು ಆಸ್ಪತ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಶಾಸಕರು ಅದನ್ನು ಸರಿ ಮಾಡಿ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿಯವರನ್ನು, ಆರೋಗ್ಯ ಮಂತ್ರಿಯವರನ್ನು ಕೇಳೋದ್ರ ಬದಲಾಗಿ ಇಲ್ಲಿರುವಂತಹ ವೈದ್ಯಾಧಿಕಾರಿಗಳ ಮೇಲೆ ಒತ್ತಡ ತೆಗೆದುಕೊಂಡು ಬಂದು ಕೇವಲ 6 ಕೋಟಿ ಒಳಗಡೆಗೆ ತಾವು ಸಾಮಗ್ರಿಗಳ ವೀಕ್ಷಣೆ ಕೊಡಿ ಎಂಬುದಾಗಿ ಹೇಳ್ತಾರೆ.